ಎಲ್ರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ದಿವಸ ಅಂದರೆ ಇವತ್ತು 20 ಜುಲೈ ಇದೆ. ಸೊ ನಿನ್ನೆದು ಕೆಲವೊಂದು ಅಪ್ಡೇಟ್ಸ್ ಇದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಸ್ಟನೇದಾಗಿ KCETಗೆ ಬರೋಣ. KCET ಮತ್ತು ನೀಟ್ ಕಂಬೈನ್ಡ್ ಆಗಿ ಒಂದು ಅಪ್ಡೇಟ್ ಇದೆ, ಅದ್ರ ಬಗ್ಗೆ ನೋಡೋಣ. ಇಲ್ಲಿ ನೋಡ್ಬೋದು ನೀವು UGCET 2025 ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಆಪ್ಷನ್ಸ್ಗಳನ್ನು ದಾಖಲಿಸುವ ಕುರಿತು ನವೀಕೃತ ಮಾಹಿತಿ ಅಂದರೆ ಹೊಸದಾಗಿರುವಂತಹ ಮಾಹಿತಿ ಇದು. ಇನ್ನು ಚೆಕ್ ಮಾಡ್ಕೋಬೋದು. ಇಲ್ಲಿ ಓಪನ್ ಮಾಡಿದ್ರೆ ನೀವು ಇಲ್ಲಿ ನಿನ್ನೆ ಬಂದಿರುವಂತಹ ವಿಚಾರ ಇದು. ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಆಪ್ಷನ್ ಎಂಟ್ರಿಗಳನ್ನು ದಾಖಲಿಸುವ ಕುರಿತು ನವೀಕೃತ ಮಾಹಿತಿ. ವೈದ್ಯಕೀಯ ಕೋರ್ಸ್ಗಳನ್ನು ಆಪ್ಷನ್ ಎಂಟ್ರಿ ಮಾಡಬಹುದು. ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಈಗ ಮೆಡಿಕಲ್ದು ಮೊನ್ನೆ ಡೆಂಟಲ್ದು ಬಿಟ್ಟಿದ್ರು, ಅದಾದಮೇಲೆ ನಿನ್ನೆ ನೀಟ್ದನ್ನು ಬಿಟ್ಟಿದ್ದಾರೆ, ಆಪ್ಷನ್ ಎಂಟ್ರಿಯನ್ನು ಬಿಟ್ಟಿದ್ದಾರೆ. 8/7/2025 ಇಂಜಿನಿಯರಿಂಗ್, ಪಶು ವೈದ್ಯಕೀಯ ಮತ್ತು ಪಶು ಸಂಗೋಪನೆ, ಕೃಷಿ ವಿಜ್ಞಾನ, ಅಲೈಡ್ ಸೈನ್ಸಸ್ಸು, ನಿಮಗೆ ಎಲ್ಲ ನರ್ಸಿಂಗ್ದು, ಎಲ್ಲ ಡೆಂಟಲ್ದು ಎಲ್ಲ ಕಂಪ್ಲೀಟಾಗಿ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಓಪನ್ ಮಾಡಿದ್ದಾರೆ. ಈಗ ಎಲ್ಲ ಕೋರ್ಸಿಗಳಿಗೂ ಆಪ್ಷನ್ ಎಂಟ್ರಿಯನ್ನು ಬಿಟ್ಟಿದ್ದಾರೆ. ಸೊ ಇಂದು ಅಂದರೆ ನಿನ್ನೆ ಬಿಟ್ಟಿರುವಂಥದ್ದು ಇದು. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದವರು ಕಳಿಸಿರುವ ವೈದ್ಯಕೀಯ ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ಪರಿಗಣಿಸಿ ವೈದ್ಯಕೀಯ ಕೋರ್ಸ್ಗಳನ್ನು ಸಹ ದಾಖಲಿಸಲು ಅವಕಾಶ ನೀಡಲಾಗಿದೆ. ನಿಮಗೆ ಸೀಟ್ ಮ್ಯಾಟ್ರಿಕ್ಸ್, ನೀಟಿನ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ, ಅದನ್ನು ಸಹ ತೋರಿಸ್ತೀನಿ ನಿಮಗೆ, ಅದು ನೋಡೋಣ. ಬಟ್ ಫಸ್ಟ್ ಇದನ್ನು ನೋಡೋಣ. ಆಪ್ಷನ್ ಎಂಟ್ರಿದು ಇದು ಸಿಂಪಲ್ ಏನಪ್ಪ ಅಂದರೆ ಕಾನ್ಸೆಪ್ಟ್ ಇಲ್ಲಿ ನಿಮಗೆ. ಸೊ ಎಲ್ಲ ಕೋರ್ಸ್ಗಳಿಗೂ ಆಪ್ಷನ್ ಎಂಟ್ರಿನ ಬಿಟ್ಟಿದ್ದಾರೆ. ಸೊ ಎಲ್ಲ ಆಪ್ಷನ್ ಎಂಟ್ರಿಗಳನ್ನು ದಿನಾಂಕ 27/7/2025 ಸಂಜೆ 6 ಒಳಗೆ ಆಪ್ಷನ್ ಎಂಟ್ರಿಗಳನ್ನು ಎಂಟ್ರಿ ಮಾಡಲು ಸೂಚಿಸಲಾಗಿದೆ. ಸೊ ಅದಾದಮೇಲೆ ನಿಮ್ಗೆ ಏನು ಮಾಡ್ತಾರೆ, ಆಪ್ಷನ್ ಎಂಟ್ರಿ ಕ್ಲೋಸ್ ಮಾಡ್ತಾರೆ. ನಿಮಗೆ ಆಪ್ಷನ್ ಎಂಟ್ರಿ ಎಲ್ಲ ಕೋರ್ಸ್ಗಳಿಗೂ ಬಿಟ್ಟಿದ್ದಾರೆ. ಎಲ್ಲ ಕೋರ್ಸ್ಗಳು ಆಪ್ಷನ್ ಎಂಟ್ರಿ 22ನೇ ತಾರೀಕುವರೆಗೂ ಮಾಡ್ಕೋಬೋದು ನೀವು. ಅದಾದಮೇಲೆ ನೀವು 6ನೇ ಮತ್ತೆ ಜ್ಞಾಪಕ ಇಟ್ಕೊಳ್ಳಿ, 22ನೇ ತಾರೀಕು ಸಂಜೆ 6 ಒಳಗೆ ನೀವು ಆಪ್ಷನ್ ಎಂಟ್ರಿಗಳನ್ನು ಮುಗಿಸ್ಕೋಬೇಕಾಗತ್ತೆ. ಅದಾದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಯಾವುದೇ ಆಪ್ಷನ್ ಇರೋದಿಲ್ಲ. ಅದಾದ ನಂತರ ನಿಮಗೆ ಈ ಮಾಕ್ ರಿಸಲ್ಟ್ಸನ್ನು ನಿಮಗೆ ಬಿಡ್ತಾರೆ ಒಂದು 2 ಡೇಸ್ ಆದಮೇಲೆ. ಅದಾದ ನಂತರ ನಿಮಗೆ 1-2 ದಿನ ಎಡಿಟ್ ಮಾಡ್ಕೊಳಕ್ಕೆ ಬಿಡ್ತಾರೆ. ಎಡಿಟ್ ಅಂದರೆ ಸೆನ್ಸ್ ನೀವು ಆ್ಯಡ್ ಮಾಡ್ಕೊಳಕ್ಕೆ ಅದಕ್ಕೆಲ್ಲ ಬಿಡಲ್ಲ ಆಪ್ಷನ್ನು. ಅಂದರೆ ನೀವು ಆ ಕಡೆ ಶಫಲ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೊಡ್ತಾರೆ ಬಿಟ್ಟರೆ ಮತ್ತೆ ಇನ್ಯಾವುದು ಚೇಂಜಸ್ ಮಾಡ್ಕೊಳ್ಳೋದು ಕೂಡ. ಚೇಂಜಸ್ ಅಂತಂದರೆ ಶಫಲ್ ಅಂತಂದರೆ ಆಪ್ಷನ್ ಎಂಟ್ರಿಗಳ ಪ್ರಿಯಾರಿಟಿ ಆರ್ಡ್ರನ್ನ ಚೇಂಜ್ ಮಾಡ್ಕೊಳಕ್ಕೆ ಬಿಡ್ತಾರೆ ಬಿಟ್ಟರೆ ನಿಮಗೆ ಎಕ್ಸ್ಟ್ರಾ ಆ್ಯಡ್ ಮಾಡೋದಾಗಲಿ ಆ್ಯಡ್ ಮಾಡೋದಕ್ಕಂತೂ ಆಪ್ಷನ್ ಕೊಡೋದಿಲ್ಲ ನಿಮಗೆ. ಹಾಗಾಗಿರೋದ್ರಿಂದ ಸೊ ನೀವು ಈಗಲೇ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಎಲ್ಲ ಕೋರ್ಸಿಗಳಿಗೂ ನಿಮ್ಮ ಪ್ರಿಯಾರಿಟಿ ಆರ್ಡರ್ ಬೇಸಿಸ್ ಮೇಲೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು, ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅನ್ನೋದನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ನೀಟಾಗಿ. ಫಸ್ಟು ನಿಮ್ಮ ಪ್ರಿಯಾರಿಟಿ ಆರ್ಡ್ರಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಈಗ ನಿಮಗೆ ಮೆಡಿಕಲ್ ಬೇಕು ಫಸ್ಟು ಅಂತಂದರೆ ಮೆಡಿಕಲ್ ಈ ಟಾಪ್ 5 ಕಾಲೇಜಲ್ಲಿ ಸಿಕ್ಕರೆ ಓಕೆ, ಇಲ್ಲಾಂದರೆ ನಾನು ಡೆಂಟಲ್ ಮಾಡ್ತೀನಿ, ಡೆಂಟಲ್ ಈ 5 ಕಾಲೇಜಸ್ಸಲ್ಲಿ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಈ ಕಾಲೇಜ್ ಮೆಡಿಕಲ್ ಮಾಡ್ತೀನಿ ಅಥವಾ ಡೆಂಟಲ್ ಮಾಡ್ತೀನಿ ಅಥವಾ ಇಂಜಿನಿಯರಿಂಗ್ ಮಾಡ್ತೀನಿ, ಇಂಜಿನಿಯರಿಂಗಲ್ಲಿ ಯಾವ ಬ್ರಾಂಚ್ ಮಾಡ್ತೀನಿ, ಅದಾದಮೇಲೆ ಬೇಕಾದ್ರೆ ನಾನು ಮೆಡಿಕಲ್ ಹಾಕ್ಕೋಬೋದು, ನರ್ಸಿಂಗ್. ನಿಮಗೆ ಯಾವ ಥರ ಆಪ್ಷನ್ ಎಂಟ್ರಿ ನಿಮ್ಮ ಪ್ರಿಯಾರಿಟಿ ಆರ್ಡರ್ ಬೇಸಿಸ್ ಮೇಲೆ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಸೊ ಎಲ್ಲ ಮುಗಿಸ್ಕೊಳ್ಳಿ. ಸೊ ಎಲ್ಲ ಕೋರ್ಸಿಗಳಿಗೂ ಆಪ್ಷನ್ ಎಂಟ್ರಿನ ಬಿಟ್ಟಿದ್ದಾರೆ. 22ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ, 6 ಗಂಟೆ ಒಳಗಡೆ ಮಾಡ್ಕೋಬೇಕಾಗತ್ತೆ. ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ ಏನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಅಂತಂದರೆ, ಕೆಲವೊಂದು ಸರ್ಕಾರಿ, ಖಾಸಗಿ ಹಾಗೂ ಡೀಮ್ಡ್ ಯೂನಿವರ್ಸಿಟಿಗಳ ಬರುವ ವ್ಯಾಪ್ತಿಯ ಕಾಲೇಜುಗಳ ಸೀಟುಗಳ ಪ್ರವೇಶ ಶುಲ್ಕ ಸರ್ಕಾರದಿಂದ ಸ್ವೀಕೃತವಾಗಿರೋದಿಲ್ಲ. ಅಂದರೆ ಇನ್ನೂ ಫೀಸ್ ಸ್ಟ್ರಕ್ಚರ್ ಬಂದಿರೋದ್ರಿಲ್ಲ. ಬಂದಿದ್ದಾದಮೇಲೆ ನಿಮಗೆ ಆದೇಶನ ಪ್ರಕಟಿಸ್ತೀವಿ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಇದು ನಿಮಗೆ ನೀಟಿನ ಬಗ್ಗೆ ಅಪ್ಡೇಟು. ಈಗ ಇನ್ನೊಂದು ಅಪ್ಡೇಟ್ ನೋಡೋಣ. ಹಾಗೆ ಇಲ್ಲಿ ನೋಡ್ಬೋದು ಆಪ್ಷನ್ ಎಂಟ್ರಿನ ಬಿಟ್ಟಿದ್ದಾರೆ. ನೀವು ನೋಡ್ಬೋದು ಆಪ್ಷನ್ ಎಂಟ್ರಿ ಅದ್ರ ಬಗ್ಗೆನೂ ಇಲ್ಲೇ ಇದೆ, ಚೆಕ್ ಮಾಡ್ಕೊಳ್ಳಿ ನೀವು. ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ, ಅದನ್ನು ಸಹ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ, ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. UGCET ಆಪ್ಷನ್ ಎಂಟ್ರಿ ಮತ್ತು ಪ್ರಕಟಣೆ, UG ನೀಟು ಆಯ್ಕೆ ನಮೂದು ಆಪ್ಷನ್ ಎಂಟ್ರಿಗೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಸೀಟ್ ಮ್ಯಾಟ್ರಿಕ್ಸು ಸಹ BSc ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಈಗ ನೀಟ್ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ನೋಡೋಣ. ಇಲ್ಲಿ ನೋಡ್ಬೋದು ನಿಮಗೆ ಫಸ್ಟ್. ಅದಾದಮೇಲೆ ನಿಮಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಇಲ್ಲಿ ಅಂತಂದರೆ, ಪ್ರಿಂಟ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆ. UG ನೀಟ್ ಅಪ್ಲಿಕೇಶನ್ ಪ್ರಿಂಟನ್ನು ಬೇಕಾದ್ರೆ ನೀವು ಇಲ್ಲಿ ತೊಗೋಬೋದು, ಪ್ರಿಂಟ್ ಮಾಡ್ಕೋಬೋದು. ಅಂದರೆ ಯಾರು ಮೊನ್ನೆ ಅಪ್ಲಿಕೇಶನ್ ಹಾಕಿದ್ರಿ ರೀಸೆಂಟ್ ಓನ್ಲಿ ಫಾರ್ ನೀಟ್ ಅಂತ ಅಪ್ಲಿಕೇಶನ್ ಹಾಕಿದ್ರಲ್ವಾ, ಸೊ ಅವರು ನೀಟ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿ. ಅದಾದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇದೆ ನೋಡಿ. ಸೊ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸನ್ನು ಮೊದಲು ಡೆಂಟಲ್ ಬಿಟ್ಟಿದ್ರು, ಈಗ ಸೀಟ್ ಮ್ಯಾಟ್ರಿಕ್ಸ್ ಇದಕ್ಕೆ ಮತ್ತು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ದು ಬಿಟ್ಟಿದ್ರು. ಅದಾದಮೇಲೆ
ಈಗ ಮೆಡಿಕಲ್ ಕಾಲೇಜ್ ಬಿಟ್ಟಿದ್ದಾರೆ. ನೀವು ನೋಡ್ಬೋದು ಎಲ್ಲ ಕಾಲೇಜುಗಳ ಸೀಟ್ ಮ್ಯಾಟ್ರಿಕ್ಸ್ ವಿತ್ ಕ್ಯಾಟಗರಿ ವೈಸ್ ವಿತ್ ರಿಸರ್ವೇಷನ್ ಎಲ್ಲ ಸೀಟುಗಳ ಸೀಟ್ ಮ್ಯಾಟ್ರಿಕ್ಸ್ ಇದೆ. ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಎಲ್ಲ ಕಾಲೇಜುಗಳ ಸೀಟ್ ಮ್ಯಾಟ್ರಿಕ್ಸ್ ಕಂಪ್ಲೀಟಾಗಿ ಡೀಟೇಲ್ ಆಗಿದೆ. ಓವರಾಲ್ ಎಷ್ಟೆಷ್ಟು ಕಾಲೇಜುಗಳಿದ್ದಾವೆ, ಎಷ್ಟು ಸೀಟ್ಸ್ ಇದ್ದಾವೆ. ಮೊನ್ನೆ ನಿಮಗೆ ಡೆಂಟಲ್ದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ಥರನೇ ಇಲ್ಲೂ ಅಷ್ಟೇ, ನೀಟಿಗೂ ಅಷ್ಟೇ, ಮೆಡಿಕಲ್ಗೂ ಅಷ್ಟೇ ಅದೇ ಥರ ಸೀಟ್ ಮ್ಯಾಟ್ರಿಕ್ಸ್ ಇದೆ. ಸೊ ಫಸ್ಟ್ ರೌಂಡ್ಗೆ ಏನೇನು ಕಾಲೇಜಸ್ ಇದೆ ಮತ್ತು ಎಷ್ಟು ಸೀಟ್ಸ್ ಇದೆ ಕಂಪ್ಲೀಟಾಗಿ ನಾನು ಮೊದಲು ಹೇಳಿದ್ದೀನಿ ನಿಮಗೆ. ಜಿ ಅಂತಂದರೆ ಜನರಲ್, ಕ್ಯಾಟಗರಿ 1ನಲ್ಲಿ ಜನರಲ್ ಅಂತ, ಆರ್ ಅಂದರೆ ರೂರಲ್ ಅಂತ, ಕೆ ಅಂದರೆ ಕನ್ನಡ ಮೀಡಿಯಮ್ ಅಂತ. ಸೊ ಕ್ಯಾಟಗರಿ ವೈಸು. ಮತ್ತು ಹೆಚ್ ಕೆ ಅಂದರೆ ಹೈದರಾಬಾದ್ ಕರ್ನಾಟಕ, ಆರ್ ಕೆ ಅಂತಂದರೆ ದಟ್ ಈಸ್ ರಿಮೈನಿಂಗ್ ಕರ್ನಾಟಕ, ಅಂದರೆ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿರುವಂಥ ಸೀಟುಗಳು ಎಲ್ಲ. ಮತ್ತು ಈ ಕಡೆ ರೈಟ್ ಸೈಡಲ್ಲಿ ನಿಮಗೆ ರಿಸರ್ವೇಷನ್ಗಳು ಯಾವ್ದಾದ್ರು ಇದ್ದರೆ ಲೈಕ್ ಪ್ರೈವೇಟ್ ಕೋಟಾ ಸೀಟುಗಳು ಇರುತ್ತವೆ, ರೈಟ್ ಸೈಡಲ್ಲಿ ಇದೆ ನೋಡ್ಬೋದು ನೀವು. ಆದ್ಮೇಲೆ ಸ್ಪೆಷಲ್ ಕೋಟಾ ಬೇರೆ ಏನಾದ್ರು ಇದ್ದರೆ ನಿಮಗೆ ಅದರಲ್ಲೂ ಸೀಟ್ಸ್ ಇರುತ್ತೆ. ಇದು ಕಂಪ್ಲೀಟಾಗಿ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ. ಸೊ ಇಷ್ಟಾಯಿತು ಕಂಪ್ಲೀಟ್ ಇನ್ಫಾರ್ಮೇಷನ್ನು. ಈಗ ಆಲ್ರೆಡಿ ಎಲ್ಲ ಕೋರ್ಸ್ಗಳ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಆಪ್ಷನ್ ಎಂಟ್ರಿನ ಮುಗಿಸ್ಕೊಳ್ಳಿ ಎಲ್ಲ ನೀಟಾಗಿ. ಯಾವುದೇ ಕಾಲೇಜುಗಳನ್ನು ಬಿಡದೆ ಎಂಟ್ರಿ ಮಾಡ್ಕೊಳ್ಳಿ ನೀಟಾಗಿ. ಯಾವುದೇ ರೀಸನ್ಗೂ ನಾನು ಮತ್ತೆ ಹೇಳ್ತಿದ್ದೀನಿ ನಿಮಗೆ, ಮಧ್ಯದಲ್ಲಿ ನಾನು ಆ ಕಾಲೇಜ್ ಆಡ್ ಮಾಡಬೇಕಾಗಿತ್ತು, ಈ ಕಾಲೇಜನ್ನು ಆಡ್ ಮಾಡಬೇಕಿತ್ತು ಅಂತಂದರೆ ಆಪ್ಷನ್ಸ್ ಕೊಡೋದಿಲ್ಲ. ನೀವು ಫಸ್ಟ್ ರೌಂಡಲ್ಲಿ ಏನು ಕಾಲೇಜಸನ್ನು ಆ್ಯಡ್ ಮಾಡ್ಕೊಂಡಿರ್ತೀರ, ಎಷ್ಟು ಮ್ಯಾಕ್ಸಿಮಮ್ ಬೇಕಾದ್ರೂ ನೀವು ಮಾಡ್ಕೋಬೋದು. ಇಲ್ಲಿ ಲಿಮಿಟ್ ಅಂತ ಇಲ್ಲ, ಎಷ್ಟು ಕಾಲೇಜಸ್ಗಳು ಬೇಕಾದ್ರೂ ಎಂಟ್ರಿ ಮಾಡ್ಕೋಬೋದು. ಸೊ ಎಂಟ್ರಿ ಮಾಡಿಕೊಂಡು ಚೆನ್ನಾಗಿ ಎಲ್ಲರಿಗೂ ಒಳ್ಳೆ ಕಾಲೇಜುಗಳು ಸಿಗಲಿ, ಒಳ್ಳೆ ಕೋರ್ಸುಗಳು ಸಿಗಲಿ ಅಂತ ಕೇಳ್ಕೊಳ್ತೇನೆ ದೇವರನ್ನು. ಸೊ ಥ್ಯಾಂಕ್ ಯು ಆಲ್. ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.